ನಿನ್ನೆ ಆರ್ಸಿಬಿ ಮತ್ತು ಚೆನ್ನೈ ನಡುವೆ ಭಾರಿ ಹೈ ವೋಲ್ಟೇಜ್ ಮ್ಯಾಚ್ ಅನ್ನು ನಾವು ನೋಡಿದ್ವಿ. ಅದು ತವರಿನ ಅಂಗಳದಲ್ಲಿ ಆರ್ಸಿಬಿ ಗೆದ್ದು ಬೀಗ್ತು. ಚೆನ್ನೈ ವಿರುದ್ಧ 43 ರನ್ಗಳ ಭರ್ಜರಿ ಜಯವನ್ನು ದಾಖಲಿಸಿತು. ಹೈ ವೋಲ್ಟೇಜ್ ಕದನದಲ್ಲಿ ಬೆಂಗಳೂರು ತಂಡ ಗೆದ್ದು ಬೀಗ್ತು. ಆ ಮೂಲಕ ಪಾಯಿಂಟ್ ಪಟ್ಟಿಯಲ್ಲಿ ಈಗ ಆರ್ಸಿಬಿ ನಂಬರ್ 1 ಸ್ಥಾನವನ್ನ ಏರಿದೆ. ಬೆಂಗಳೂರಲ್ಲಿ ಆರ್ಸಿಬಿ ಅಬ್ಬರಿಸಿ ಬೊಬ್ಬಿರಿದು ಬರೋಬ್ಬರಿ 250 ರನ್ ಗಳಿಸಿತು 20 ಓವರ್ಗಳಲ್ಲಿ. ಈ ಹೈ ವೋಲ್ಟೇಜ್ ಕದನದಲ್ಲಿ ಬೆಂಗಳೂರಿನ ತಂಡದ ಈ ಬೃಹತ್ ರನ್ ಅನ್ನ ಚೇಸ್ ಮಾಡುವಲ್ಲಿ ಎಡವಿದ ಚೆನ್ನೈ ಸೂಪರ್ ಕಿಂಗ್ಸ್ 43 ರನ್ಗಳಿಂದ ಸೋಲನ್ನ ಅನುಭವಿಸಿತು. ಚಿನ್ನಸ್ವಾಮಿಯಲ್ಲಿ ಚೆನ್ನೈ ತಂಡವನ್ನ ಚೆಂಡಾಡಿದ ಆರ್ಸಿಬಿ ತನ್ನ ಗೆಲುವಿನ ನಾಗಾಲೋಟವನ್ನು ಮುಂದುವರಿಸಿತು. ತವರಲ್ಲಿ ಅಬ್ಬರಿಸಿ ಬೊಬ್ಬಿರಿದ ಆರ್ಸಿಬಿ ಚೆನ್ನೈ ವಿರುದ್ಧ 43 ರನ್ಗಳಿಂದ ಭರ್ಜರಿ ಜಯವನ್ನು ದಾಖಲಿಸಿತು. ಆರ್ಸಿಬಿ ಚೆನ್ನೈ ವಿರುದ್ಧ ಆರ್ಸಿಬಿಗೆ ಸತತ 4ನೇ ಗೆಲುವು ಬೆಂಗಳೂರಲ್ಲಂತೂ. ಅದರಲ್ಲೂ ಬೆಂಗಳೂರು ಟೀಮ್ ಸಿಕ್ಸರ್ ಸುರಿಮಳೆಯನ್ನ ಸುರಿಸಿದ್ದು ಕೂಡ ನಾವು ನಿನ್ನೆ ನೋಡ್ತಿದ್ವಿ. ಒಟ್ಟು ಆರ್ಸಿಬಿ 19 ಸಿಕ್ಸರ್ ಸಿಡಿಸಿದ್ದು. ಆ ಮೂಲಕ ದಾಖಲೆಯ ಗೆಲುವನ್ನು ಕೂಡ ಪಡ್ಕೊಳ್ತು ಆರ್ಸಿಬಿ. ಕೊನೆಯ 5 ಓವರ್ನಲ್ಲೇ ಆರ್ಸಿಬಿ 97 ರನ್ಗಳನ್ನು ದೋಚಿದ್ದು ಟಿಮ್ ಡೇವಿಡ್ ಮತ್ತು ರಜತ್ ಪಾಟಿದಾರ್ ಅವರ ಸಾಹಸದ ನೆರವಿನಿಂದ 5 ಓವರ್ನಲ್ಲೇ 97 ರನ್ ದೋಚಿದ್ದು. ಇದು 2ನೇ ಗರಿಷ್ಠ ಕೂಡ ಹೌದು. ಸೊ ಆ ಮೂಲಕ ಆರ್ಸಿಬಿ ಬ್ಯಾಟಿಂಗ್ ಪರಾಕ್ರಮ. 3 ವಿಕೆಟ್ಗೆ 250 ರನ್ ಗಳಿಸಿದರೆ ಟಿಮ್ ಡೇವಿಡ್ 70, ದೇವ್ 50, ರಜತ್ 49, ಅಂದರೆ ಪಡಿಕ್ಕಲ್ 50 ರನ್ ಗಳಿಸಿದ್ರು. ಆ ಮೂಲಕ ಬೃಹತ್ ರನ್ ಅನ್ನ ಚೇಸ್ ಮಾಡುವಲ್ಲಿ ಎಡವಿದ ಚೆನ್ನೈ 43 ರನ್ಗಳಿಂದ ಸೋಲನ್ನ ಅನುಭವಿಸಿತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.